ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ, ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. ಯಾಕಂದ್ರೆ ಎಕ್ಸಾಮ್ ಅಂದ್ರೇನೆ ನಿಮ್ಗೊಂಥರ ಭಯ. ಅದು ಪೋಷಕರಲ್ಲೂ ಇದೆ, ಟೀಚರ್ ಅಲ್ಲೂ ಇರುತ್ತೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ನವರಿಗೆ ಎಲ್ಲರೂ ನೋಡ್ರು ಎಕ್ಸಾಮ್ ಭಯ. ಸೊ ಮೊದ್ಲು ಈ ಎಕ್ಸಾಮ್ ಭಯ ಅನ್ನೋದನ್ನ ಮೊದ್ಲು ಬಿಟ್ಟಾಕಿ. ಯಾಕಂದ್ರೆ ಇದೊಂದು ಯುದ್ಧ ಅಲ್ಲ, ಯುದ್ಧ ಭೂಮಿ ಅಲ್ಲ, ಮಾಡು ಇಲ್ಲವೇ ಮಡಿ ಅನ್ನೋ ಕಾನ್ಸೆಪ್ಟ್ ಇಲ್ಲಿಲ್ಲ. ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಕೆಲವರು, ಕೆಲವರು ಸ್ವಲ್ಪ ಕಡಿಮೆ ಮಾಡ್ಬೋದು, ಕೆಲವರು ಫೇಲ್ ಕೂಡ ಆಗ್ಬಹುದು. ಅದು ಏನು ಅಂತ ದೊಡ್ಡ ಒಂದು ಸಮಸ್ಯೆಯನ್ನ ತಂದಿಡೋದಿಲ್ಲ. ಅದನ್ನ ಮೊದ್ಲು ನೀವು ತಿಳ್ಕೊಂಡು ಈ ವಿಡಿಯೋನ ನೋಡಿ, ಆಯ್ತಾ? ಎಕ್ಸಾಮ್ ಅನ್ನೋದು ಒಂದು ಎನಿಮಿ ಅಲ್ಲ, ಒಂದು ಯುದ್ಧನೂ ಅಲ್ಲ. ಅದೊಂದು ನೀವು ಒಂದು ವರ್ಷ ಓದಿರುವಂತಹ ಒಂದಿಷ್ಟು ವಿಷಯವನ್ನ ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದನ್ನ ಚೆಕ್ ಮಾಡುವಂತ ಒಂದು ಪರೀಕ್ಷೆ ಆಗಿರುತ್ತೆ ಅಷ್ಟೇ. ಓಕೆನಾ? ಮೊದ್ಲಿಗೆ ಇನ್ನೇನು ಸ್ವಲ್ಪ ದಿನ ಇದೆ, ಕಡಿಮೆ ದಿನ. ಹೇಗ್ ಮೇಡಮ್ ಪಾಸ್ ಆಗೋದು, ಹೇಗ್ ಮೇಡಮ್ ಹೈಯರ್ ಸ್ಕೋರ್ ಮಾಡ್ಬೋದು, ಹೇಗೆ ಮೇಡಮ್ ಈ ಸರಿ ಮುಂದಕ್ಕೆ ಹೋಗೋದು ಅಂತೆಲ್ಲ ಯೋಚನೆ ಮಾಡ್ತಿದ್ರೆ ನಾನ್ ಹೇಳುವಂತ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಖಂಡಿತ ಇದ್ರಲ್ಲಿ ಯಶಸ್ಸು ಇದೆ, ಆದ್ರೆ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಮೊದ್ಲಿಗೆ ಏನ್ ಮಾಡ್ಬೇಕು, ನಮ್ಮಲ್ಲಿರೋ ನೆಗೆಟಿವ್ ಥಿಂಕ್ ಅನ್ನ ಫಸ್ಟ್ ತೆಗ್ದಾಕ್ಬೇಕು. ಈ ಸರಿ ನಾನು ಪಾಸ್ ಆಗೇ ಆಗ್ತೀನಿ, ಈ ಬಾರಿ ನಾನು ಗುಡ್ ಸ್ಕೋರ್ ಮಾಡೇ ಮಾಡ್ತೀನಿ, ಈ ಬಾರಿ ನಾನು ಟಾಪರ್ ಆಗೇ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ಮೊದ್ಲು ಬೆಳೆಸ್ಕೋಬೇಕು. ನೆಗೆಟಿವ್ ಅನ್ನ ತೆಗೆದ್ಹಾಕ್ಬೇಕು. ಇದೇ ನಾನು ಮೊದ್ಲು ನಿಮ್ಗೆ ತಿಳಿಸುವಂತದ್ದು. ಈಗ ಯಾವುದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಸಕ್ಸಸ್ ಅನ್ನೋದನ್ನ ನೋಡೋಣ. ಮೊದ್ಲಿಗೆ ಹೇಳಿದೀನಿ, ಆತ್ಮವಿಶ್ವಾಸ ಬಂತು. ಇರೋದು 30 ದಿನ ಅನ್ಕೊಳ್ಳಿ. 30 ದಿನ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರಂದ್ರೆ 3 ವರ್ಷ ಆರಾಮ್ ಇರ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಮೆಥಡ್ ಅನ್ನ ನೆನ್ಪಿಟ್ಕೊಳ್ಳಿ. ಟೈಮ್ ಟೇಬಲ್ ಹಾಕೋಣ. ಮೊದ್ಲಿಗೆ ಒಂದು ಕರೆಕ್ಟ್ ಆದ ಟೈಮ್ ಟೇಬಲ್ ಇರುವಷ್ಟು ಸಮಯ 30 ದಿನಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಈ ಟೈಮ್ ಅನ್ನೋದು ಹೇಳ್ತಾರಲ್ಲ, ಒಂಥರ ಬಂಗಾರ, ಆ ತರ ಉಪಯೋಗಿಸ್ಕೋಬೇಕಾಗತ್ತೆ. ನಿಮ್ಗೆ ಬೆಳಿಗ್ಗೆ ಎಷ್ಟು ಟೈಮ್ ಸಿಗುತ್ತೆ, ಸಂಜೆ ಎಷ್ಟು ಟೈಮ್ ಸಿಗುತ್ತೆ, ಇವೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಯಾವ ಸಬ್ಜೆಕ್ಟ್ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ, ಯಾವ್ದು ಈಸಿ, ಇವೆಲ್ಲವನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಈಸಿ ಆಗತ್ತೆ. ಸೊ ಮೊದ್ಲಿಗೆ ಏನ್ ಮಾಡಿ, ನಿಮ್ಗೆ ಕಠಿಣತೆ ಅಲ್ಲದ ಸಬ್ಜೆಕ್ಟ್ ಅನ್ನ, ಈಸಿ ಸಬ್ಜೆಕ್ಟ್ ಅನ್ನ ಒಂದ್ ರೌಂಡ್ ಎಲ್ಲ ಮುಗಿಸ್ಕೊಂಡ್ಬಿಡಿ, ಆಯ್ತಾ? ಆಮೇಲೆ ಡಿಫಿಕಲ್ಟಿಗೆ ಇಟ್ಕೊಳ್ಳಿ. ಹಾಗಂತ ಡಿಫಿಕಲ್ಟ್ ಅನ್ನ ಕೊನೆಯಲ್ಲಿ ಇಟ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ, ಮತ್ತೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೀದಾ ಏನ್ ಮಾಡ್ತೀರಾ, ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡ್ಕೊಂತೀರಾ. ಯಾವ ರೀತಿ ಪ್ಯಾಟರ್ನ್ ಬರ್ತಿದೆ, ಎಕ್ಸಾಮ್ ಯಾವ ರೀತಿ ಕ್ವಶನ್ ಗಳನ್ನ ತೆಗಿತಾರೆ, ಎಷ್ಟು ಅಂಕಗಳಿಗೆ ಎಷ್ಟು ಕ್ವಶನ್ ಬರುತ್ತೆ, ಯಾವ ಒಂದು ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಇವೆಲ್ಲದರ ಬಗ್ಗೆ ಪೇಪರ್ ಅಲ್ಲಿ ಒಂದು ತೆಗ್ದಿರ್ತಾರೆ. ಅದನ್ನ ನೀವು ತಿಳ್ಕೊಬೇಕು. ಹೆಚ್ಚಿನ ವಿದ್ಯಾರ್ಥಿಗಳ ಹತ್ರ ಓಲ್ಡ್ ಕ್ವಶನ್ ಪೇಪರ್ ಇರೋದಿಲ್ಲ. ನಾವೇ ನೋಡಿದೀವಿ. ಓಲ್ಡ್ ಕ್ವಶನ್ ಪೇಪರ್ ಅನ್ನೋದು ಒಂದು ಗಾಡ್ ಇದ್ದ ಹಾಗೆ. ಗಾಡ್ ದಾರಿ ತೋರಿಸ್ತಾರೆ. ಅಲ್ಲಿ ನೀವು 70% ಈ ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು, ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಳ್ಳೋದು ಅಂದ್ರೆ ಕೇವಲ ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು ಅದನ್ನ ಮಾತ್ರ ಓದೋದಲ್ಲ. ಅಂದ್ರೆ ಅದು ಬ್ಲೂ ಪ್ರಿಂಟ್ ಇದ್ದ ಹಾಗೆ ಹೇಳುತ್ತೆ, ನಿಮ್ಗೆ ಇಷ್ಟರಲ್ಲಿ ಓದಿ, ಈ ಪಾಠದಲ್ಲಿ ಈ ತರ ಕ್ವಶನ್ಸ್ ಗಳು ಬರುತ್ತೆ, ಎಲ್ಲವನ್ನ ತೋರಿಸುತ್ತೆ. ಓಕೆ, ಆ ಕೆಲಸ ಮುಗಿಸ್ಕೊಂತೀರಾ. ಆಮೇಲೆ ಮತ್ತೇನ್ ಮಾಡೋದು ಮೇಡಮ್, ಸೆಕೆಂಡ್ ಬರ್ಬೇಕು. ಏನು ಅಂತಂದ್ರೆ 10 ಕ್ವಶನ್ ಓದ್ತೀರಾ ಅನ್ಕೊಳ್ಳಿ, 1 ಅಂಕದ್ದು. 10 ಕ್ವಶನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಅಂದ್ರೆ ಖಚಿತ ಪಡಿಸ್ಕೊಳ್ಳಿ. ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ. 10 ಕ್ವಶನ್ ಓದೋದು, ಹೀಗೆ ಸುಮ್ಮನೆ ನೆಕ್ಸ್ಟ್ ಪೇಜಿಗೆ ಹೋಗೋದು, ಹಿಂದ್ಗಡೆ ಏನ್ ಓದ್ದೆ ಕೇಳ್ರೆ ಗೊತ್ತಿಲ್ಲ, ಈ ತರ ಮಾತ್ರ ಮಾಡ್ಬೇಡಿ. ಇದರಿಂದ ನಿಮ್ ಟೈಮ್ ವೇಸ್ಟ್, ಎಕ್ಸಾಮ್ ಅಲ್ಲಿ ಪಾಸ್ ಆಗೋ ಕೂಡ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದು ವಿಷಯ ಹೇಳ ಮಕ್ಳ, ನೀವು ಈ ವಯಸ್ಸಿನಲ್ಲಿ, ಅಂದ್ರೆ ಈಗ ನೀವು ಎಕ್ಸಾಮ್ ತಗೊಂತಿದ್ರಲ್ಲ, ಇವ್ರ ಲಕ್ಕಿ ಅನ್ಸುತ್ತೆ. ಯಾಕಂದ್ರೆ ನಾವು ಎಕ್ಸಾಮ್ ಬರೋ ಟೈಮಲ್ಲೆಲ್ಲ ನಮ್ಗೆ ಈ ತರ ಮಲ್ಟಿಪಲ್ ಚಾಯ್ಸ್ ಆಗ್ಲಿ ಇಷ್ಟೆಲ್ಲ ಇರ್ಲಿಲ್ಲ. ಆಮೇಲೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಇರ್ಲಿಲ್ಲ. ನಾವೆಲ್ಲದನ್ನ ಬರೆಯಲೇಬೇಕಿತ್ತು, ತುಂಬಾ ಬರೆಯೋ ಕೆಲಸ ಇತ್ತು. ಹಾಗಾಗಿ ನಿಮ್ಗೆ ಆಕ್ಚುಲಿ ಈಸಿ ಮಾರ್ಕ್ಸ್ ತೆಗಿಯೋದಕ್ಕೆ. ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್, ಅಲ್ಲೇ ಎಲ್ಲ ನೀವು ಪಾಸಿಂಗ್ ಮಾರ್ಕ್ ಅನ್ನ ಈಸಿಯಾಗಿ ತಗೋಬಹುದು. ಆದ್ರೂ ಕೆಲವು ಮಕ್ಳು ಲೇಜಿ ತನ ಮಾಡ್ತಾರೆ, ಏನೋ ದೊಡ್ಡ ಕಬ್ಬಿಣದ ಕಡಲೆ ತರ ನೋಡ್ತಿದಾರೆ ಎಕ್ಸಾಮ್ ಅನ್ನ. ಈಸಿಯಾಗಿ ತಗೊಳ್ಳಿ. ಹೇಳಿದ್ನಲ್ಲ, ಫಸ್ಟ್ 1 ಮಾರ್ಕ್ ಇದು ಸಣ್ಣ 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 ಕ್ವಶನ್ ಗಳನ್ನೆಲ್ಲ ಕವರ್ ಮಾಡ್ಕೊಂಡ್ ಬನ್ನಿ, ಅವಾಗ ನಿಮ್ಗೆ ಖಂಡಿತ ಈಸಿ ಆಗತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ಈಗ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡಾಯ್ತು,
ಆಮೇಲೆ ಏನ್ ಓದ್ತಿರೋ ಅದನ್ನ 100% ಖಚಿತ ಮಾಡ್ಕೊಂತೀರಾ. ಎಸ್, ಇದು ನನ್ಗೆ 200% ಕನ್ಫರ್ಮ್, ನಾನು ಎಕ್ಸಾಮ್ ಅಲ್ಲಿ ಬಂದ್ರೆ ಬರಿತೀನಿ ಅನ್ನೋ ಕಾನ್ಫಿಡೆನ್ಸ್ ಬೆಳೆಸ್ಕೊಂತೀರಾ. ಅಲ್ಲಿಗೆ ಕೆಲಸ ಮುಗೀತು, 2 ಕೆಲಸ ಮುಗೀತು. ಈಗ ಮೂರನೇದೇನು, ಓದಿದ್ದನ್ನ ಕೀ ಪಾಯಿಂಟ್ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್, ಈಗ ಸೋಷಿಯಲ್ ಓದ್ತೀರಾ, ಸೋಷಿಯಲ್ ಅಲ್ಲಿ ಮೇನ್ ಈಗ ಇಸ್ವಿಗಳು ಬರುತ್ತೆ, ರಾಜರ ಹೆಸರುಗಳು ಬರುತ್ತೆ, ಆ ಯುದ್ಧಗಳು ಬರುತ್ತೆ. ಅದನ್ನೆಲ್ಲದನ್ನು ಜಸ್ಟ್ ಪಾಯಿಂಟ್ ಮಾಡ್ಕೊಂಡಾಗ ನಿಮ್ಗೆ ಆ ಒಂದು ಕೀ ನೋಟ್ ಪಾಯಿಂಟ್ ಎಕ್ಸಾಮ್ ದಿನ ತುಂಬಾ ಹೆಲ್ಪ್ ಆಗುತ್ತೆ. ಜಸ್ಟ್ ಅಷ್ಟು ನೋಡ್ಬಿಟ್ರೆ, ಓ ಇದು ಇವ್ರಿಗೆ ಸಂಬಂಧಪಟ್ಟಿದ್ದು ಅನ್ನೋ ಅದು ಎಲ್ಲಾ ಕಡೆ ಮಲ್ಟಿಪಲ್ ಚಾಯ್ಸ್ಗೂ ಈಸಿ ಆಗುತ್ತೆ, ಒಂದು ವಾಕ್ಯಕ್ಕೂ ಈಸಿ ಆಗುತ್ತೆ. ಆಮೇಲೆ ನಿಮ್ಗೆ 2-3 ಕ್ವಶನ್ಸ್ ಬಂದಾಗ್ಲೂ ಎಲ್ಲ ಕಡೆಗೂ ಅದು ಹೆಲ್ಪ್ ಆಗುತ್ತೆ. ಓಕೆ, ಅಲ್ಲಿ ಮುಗೀತು. ಮತ್ತೆ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಓದಿದ್ದನ್ನ 5 ಮಾರ್ಕ್ಸ್ 10 ಮಾರ್ಕ್ಸ್ ಬರೋದನ್ನೆಲ್ಲ ಬರಿಬೇಕು. ಯಾಕಂದ್ರೆ ನೀವು ಕೆಲವರು ಬರೀ ಓದ್ತೀರಾ, ಬರೆಯೋದಿಲ್ಲ. ಎಕ್ಸಾಮ್ ಟೈಮ್ ಅಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ, ಸ್ಪೀಡ್ ಆಗಿ ಬರೆಯೋದಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಓದಿದ್ದನ್ನ 10 ನಿಮಿಷ ಓದಿದ್ರು 1 ನಿಮಿಷ ಆ ಪಾಯಿಂಟ್ ಗಳನ್ನೆಲ್ಲ ಪೂರ್ತಿ ಬರೆಯೋ ಅವಶ್ಯಕತೆ ಇಲ್ಲ, ಪಾಯಿಂಟ್ ಅನ್ನ ಬರ್ಕೊಂಡೋಗಿ. ಕ್ಲಿಯರ್ ಅಲ್ವಾ? 3 ವಿಷಯಗಳನ್ನ ಹೇಳಿದ್ದೀನಿ. ಕ್ವಶನ್ ಪೇಪರ್ ನ ಕಲೆಕ್ಟ್ ಮಾಡೋದಾಗಿರ್ಬಹುದು, ಆಮೇಲೆ ಸ್ವಲ್ಪ ಓದಿದ್ರು ಅದನ್ನ ಖಚಿತಪಡಿಸ್ಕೊಳ್ಳೋದು, ಮತ್ತೆ ಬರ್ದು ಪ್ರಾಕ್ಟೀಸ್ ಮಾಡೋದು, ಕೀ ಪಾಯಿಂಟ್ ಇಟ್ಕೊಳ್ಳೋದು. ಹಾಗೆ ಟೈಮ್ ಟೇಬಲ್ ಅನ್ನ ಮ್ಯಾನೇಜ್ ಮಾಡಿ. ನಿಮ್ಗೆ ಯಾವ ಟೈಮ್ ಅಲ್ಲಿ ಎಷ್ಟು ಟೈಮ್ ಸಿಗುತ್ತೆ, ಯಾವ್ದು ಡಿಫಿಕಲ್ಟ್ ಯಾವ್ದು ಈಸಿ ಅದು ನಿಮ್ಗೆ ಬಿಟ್ಟಿದ್ದು. ನೆಕ್ಸ್ಟ್, ಯಾವಾಗ್ಲೂ ಅಷ್ಟೇ ಸರಳತೆಯಿಂದ ಕಠಿಣತೆ ಕಡೆ ಹೋಗ್ಬೇಕಂದ್ರೆ ಈಸಿಯಿಂದ ಟಫ್ಗೆ ಹೋಗ್ಬೇಕು. ಆವಾಗ ನಿಮ್ಗೆ ಎಸ್ ನನ್ಗೆ ಇವೆಲ್ಲ ಗೊತ್ತಾಗ್ತಿದೆಯಲ್ವಾ ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ನಿಮ್ಗೆ ಆ ಕಠಿಣ ಈ ಡಿಫಿಕಲ್ಟ್ ಕೂಡ ಈಸಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮೊದ್ಲಿಗೆನೆ ಹೋಗಿ ನೀವು ಡಿಫಿಕಲ್ಟ್ ಕ್ವಶನ್ ಹಿಡ್ಕೊಂಡ್ರೆ ತಲೆ ಗಿರ್ ಅನ್ನಕ್ಕೆ ಶುರು ಆಗುತ್ತೆ. ಓಕೆ, ಇದಿಷ್ಟು ನೀವು ಮಾಡ್ಬೇಕಾಗಿರೋದು. ಈಗ ಹೇಗ್ ಓದೋದು? ಟೈಮ್ ಟೇಬಲ್ ರೆಡಿ ಆಯ್ತು, ನೀವು ರೆಡಿ ಇದ್ದೀರಾ, ಕ್ವಶನ್ ಪೇಪರ್ ರೆಡಿ ಇದೆ, ಕೀ ಪಾಯಿಂಟ್ ಮಾಡ್ಕೊಂತಿದ್ದೀರಾ. ಇನ್ನಿರೋದು ಒಳ್ಳೆ ವಾತಾವರಣ ಇರ್ಬೇಕು, ಸೌಂಡ್ ಇಲ್ದಿರುವಂತದ್ದು, ಟಿವಿ ಸೌಂಡ್, ಮೊಬೈಲ್ ಅಲ್ಲಿ ಯಾರೋ ಮಾತಾಡ್ತಿರೋದು, ಈ ಎಲ್ಲ ಸೌಂಡ್ ಗಿಂತ ದೂರ ಬಂದು ಒಂದು ಪ್ರಶಾಂತ ವಾತಾವರಣದಲ್ಲಿ ಕೂತ್ಕೊಂಡು ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಒಂದ್ 5 ನಿಮಿಷ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಂಡು ಓದೋದಕ್ಕೆ ಕೂತ್ಕೊಳ್ಳಿ. ಆಯ್ತಾ? ಹಾಗೆ ಫುಡ್ ಬಗ್ಗೆ ಗಮನ ಕೊಡಿ. ಎಕ್ಸಾಮ್ ಹತ್ರ ಬಂದಾಗ ಈ ಫಾಸ್ಟ್ ಫುಡ್ ತಿನ್ನೋದಾಗಿರ್ಬಹುದು, ಹಾಗೆ ಎಣ್ಣೆಯಲ್ಲಿ ಕರೆದಂತ ಐಟಮ್ಗಳು ತಿನ್ನೋದಾಗಿರ್ಬಹುದು, ಹಾಗೆ ಗೊತ್ತಲ್ಲ ಕೋಲ್ಡ್ ಐಟಮ್, ಇಂಥವನ್ನೆಲ್ಲ ಸ್ವಲ್ಪ ದಿನ ದೂರ ಇಡಿ. ಎಕ್ಸಾಮ್ ಮುಗಿದ್ಮೇಲೆ ಅದೆಲ್ಲೂ ಹೋಗೋದಿಲ್ಲ, ನೀವೇ ತಿನ್ನುವಿರಂತೆ. ಓಕೆನಾ? ಇದನ್ನ ಫಾಲೋ ಮಾಡ್ಬೇಕು. ಇಲ್ಲ ಅಂದ್ರೆ ಎಷ್ಟು ಓದಿದ್ದು ಕೂಡ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಕೋಲ್ಡ್ ಆಯ್ತೋ ಅಥವಾ ಜ್ವರ ಬಂತು ಅಂದ್ರೆ ಬರೆಯೋದಕ್ಕೆ ಶಕ್ತಿ ಇರಲ್ಲ. 1 ವರ್ಷವನ್ನ ವೇಸ್ಟ್ ಮಾಡ್ಕೊಂತೀರಾ. ನಾಲ್ಗೆ ಮೇಲೆ ಕಂಟ್ರೋಲ್ ಇರ್ಲಿ ಯಾವಾಗ ಎಕ್ಸಾಮ್ ಮುಗಿಯೋ ತನಕ. ಓಕೆ, ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡಿ. ಎಲ್ಲೋ ಮದ್ವೆ ಇದೆ, ಒಂದ್ ದಿವಸಕ್ಕೆ ಹೋಗಿ ಬರ್ತೀವಿ ಅಮ್ಮ ಅಪ್ಪನ ಜೊತೆಗೆ, ಇವೆಲ್ಲ ಮಾಡಕ್ ಹೋಗ್ಬೇಡಿ. ಎಕ್ಸಾಮ್ ಮುಗಿಯೋ ತನಕ ಆದಷ್ಟು ಇಂಥವನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಇದಿಷ್ಟು. ಹಾಗೆ ಇನ್ನೊಂದು, ಓದುವಾಗ ಕಂಟಿನ್ಯೂಸ್ ಆಗಿ ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡು ಓದ್ಬಾರ್ದು. ಓದಿನ ಮಧ್ಯೆ 1 ಅವರ್ ಓದಿದ್ರೆ ಜಸ್ಟ್ 1 ಮಿನಿಟ್ ಅಥವಾ 5 ಮಿನಿಟ್ಸ್ ಬ್ರೇಕ್ ತಗೋಬೇಕು. ಹಾಗೆ ಸಬ್ಜೆಕ್ಟ್ ಅನ್ನು ಕೂಡ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗ್ಬೇಕು. ಬೆಳಗಿಂದ ಸಂಜೆ ತನಕ ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡ್ರೆ ಖಂಡಿತ ಅದು ಸಮಯದ ಯುಟಿಲೈಸ್ ಆಗೋದಿಲ್ಲ. ಓಕೆ, ಇದೆಲ್ಲವನ್ನ ಫಾಲೋ ಮಾಡಿ. ಈಗ ಎಲ್ಲ ಆಯ್ತು, ಓದಿದ್ದಾಯ್ತು, ಎಲ್ಲ ರೆಡಿ ಇದ್ದೀರಾ. ಯಾಕೆ ಇದು ಎಕ್ಸಾಮಿಗೆ ಹೋಗೋದಕ್ಕೆ ರೆಡಿ ಇದ್ದೀರಾ. ಹೇಗ್ ಹೋಗ್ಬೇಕು? ಬಸ್ಸಲ್ಲಿ ಕಾರಲ್ಲಿ ಅಲ್ಲ, ಆ ವಿಷಯ ಅಲ್ಲ. ಎಕ್ಸಾಮ್ ಹಿಂದಿನ ದಿನ ಆರಾಮಾಗಿರ್ಬೇಕು, ಕೂಲ್ ಆಗಿರ್ಬೇಕು. ಹೆಚ್ಚಿಗೆ ಮಾತಾಡಕ್ ಹೋಗ್ಬಾರ್ದು. ಫೋನ್ ಅಲ್ಲಾಗ್ಲಿ ಫ್ರೆಂಡ್ಸ್ ಅಲ್ಲಾಗ್ಲಿ ಎಲ್ಲವನ್ನ ಅವಾಯ್ಡ್ ಮಾಡ್ಬೇಕು. ಎಕ್ಸಾಮ್ ನಾಳೆ ಅಂದ್ರೆ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಒಳ್ಳೆಯ ಫುಡ್ ಅನ್ನು ತಿನ್ಕೊಂಡು, ಅಂದ್ರೆ ಹೇಳಿದ್ನಲ್ಲ ಎಣ್ಣೆ ಐಟಮ್ ಅಂತವನ್ನ ತಿಂದ್ರೆ ಬಾಯಾರಿಕೆ ಶುರು ಆಗುತ್ತೆ, ಎಕ್ಸಾಮ್ ಹಾಲ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಿ ಒಂಥರ ಸಾತ್ವಿಕ ಆಹಾರವನ್ನ ತಿನ್ಬಿಟ್ಟು ಹೋಗಿ. ಹಾಗೆ ಎಕ್ಸಾಮಿಗೆ ಹೋಗೋಕ್ ಮುಂಚೆ ಬಿಫೋರ್ 1/2 ಅವರ್ ಆ ಸೆಂಟರ್ ಅನ್ನ ರೀಚ್ ಆಗಿ. ಯಾಕಂದ್ರೆ ಹರಿಬರಿಯಲ್ಲಿ ಹೋದಾಗ ನಿಮ್ಗೆ ಟೆನ್ಷನ್ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ಮರ್ತು ಹೋಗೋ ಚಾನ್ಸಸ್ ಗಳಿರುತ್ತೆ. ಮೊದ್ಲೇ ಹೋಗಿ ಕೂತ್ಕೊಳ್ಳಿ. ಕ್ವಶನ್ ಪೇಪರ್ ಕೊಡೋದಕ್ಕಿಂತ ಮುಂಚೆ ದೀರ್ಘ ಉಸಿರನ್ನ ತಗೊಂಡು ದೇವರನ್ನ ಬೇಡ್ಕೊಳ್ಳಿ. ನಾನ್ ಪ್ರಯತ್ನ ಪಟ್ಟಿದ್ದೀನಿ, ಅದಕ್ಕೆ ಫಲ ಸಿಕ್ಕೇ ಸಿಗುತ್ತನ್ನೋ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡಿ. ಇನ್ನೊಂದು, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಸ್ಟಾರ್ಟ್ ಮಾಡೋದು ಬರೆಯೋದಕ್ಕೆ ಹೋಗ್ಬೇಡಿ, ಹೋಲ್ಡ್ ಮಾಡಿ. 5 ಮಿನಿಟ್ಸ್ ಒಳಗೆ ಪೂರ್ತಿ ಕ್ವಶನ್ ನ ಆದಷ್ಟು ಸ್ಪೀಡ್ ಆಗಿ ಓದಿ ಮುಗಿಸ್ಕೊಳ್ಳಿ.
ನೆಕ್ಸ್ಟ್ ಏನ್ ಮಾಡೋಣ, ಗೊತ್ತಿರೋದನ್ನ ಫಸ್ಟ್ ಬರೀರಿ. ಮೇನ್ ಹಾಕ್ಬಿಟ್ಟು ಕ್ವಶನ್ ನಂಬರ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ 100% ಗೊತ್ತಿದು ಅನ್ನೋದನ್ನ ಮೊದಲು ಬರ್ದು, ಸ್ವಲ್ಪ ಡೌಟ್ ಇದೆ ಅನ್ನೋದನ್ನ ನೆಕ್ಸ್ಟ್ ಇಟ್ಕೊಂಡು, ಸ್ವಲ್ಪನೂ ಗೊತ್ತಿಲ್ಲ ಯೋಚನೆ ಮಾಡಿ ಬರಿಬೇಕಾದಿರೋದನ್ನ ಕೊನೆಯಲ್ಲಿ ಇಟ್ಕೊಳ್ಳಿ. ಟೈಮ್ ಮ್ಯಾನೇಜ್ ಆಗತ್ತೆ ಆಯ್ತಾ. ಕೆಲವು ಮಕ್ಳು ಮಾಡೋ ಮಿಸ್ಟೇಕು ಸ್ಟಾರ್ಟಿಗೆನೆ ಗೊತ್ತಿಲ್ಲದ್ರನ್ನ ಬರೆಯೋದಕ್ ಹೋಗ್ತಾರೆ, ಟೆನ್ಷನ್ ಆಗತ್ತೆ, ಗೊತ್ತಿರೋದು ಮರ್ತ ಹೋಗ್ಬಿಡುತ್ತೆ. ಸೊ ಈ ತಪ್ಪನ್ನ ನೀವು ಖಂಡಿತ ಮಾಡ್ಬೇಡಿ, ಓಕೆನಾ. ನೆಕ್ಸ್ಟ್ ಹೇಗ್ ಬರಿಬೇಕು ಅಂದ್ರೆ, ಒಂದು 4-5 ಪೇಜ್ ಅಕ್ಷರ ತುಂಬಾ ನೀಟಾಗಿ, ಯಾವುದೇ ಹೇಳ್ತಾರಲ್ಲ ಹೊಡೆದು ಬಡ್ದು ಗೀಚಿ ಯಾವ್ದನ್ನು ಮಾಡ್ಬೇಡಿ. ನಾವು ಟೀಚರ್ಗಳು ಫಸ್ಟ್ ನೋಡೋದು ಏನ್ ನೋಡ್ತೀವಿ, ಪೇಪರ್ ಎಷ್ಟು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅದು ಕಣ್ಣಿಗೆ ಬಿದ್ದಾಗ ಖುಷಿ ಆಗತ್ತೆ ಆ ಪೇಪರ್ ತಗೊಂಡಾಗ. ಸೊ ನಿಮ್ ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಂತ ತಪ್ಪು ಬರ್ದಿದ್ದಕ್ಕೆಲ್ಲದನ್ನು ಅಂದ ಚಂದ ಇದೆ ಅಂತ ಕೊಡೋದಿಲ್ಲ. ಅಂದ್ರೆ ಇಂಪ್ರೆಸ್ ಆದಾಗ ಸ್ವಲ್ಪ ಖುಷಿ ಆಗುತ್ತೆ ಕೊನೆ ತನಕ ನಿಮ್ಮ ಮಾರ್ಕ್ಸ್ ಬರುತ್ತೆ. ಹೇಳಿದ್ನಲ್ಲ, ಒಂದು ಪ್ಲಸ್ ಪಾಯಿಂಟ್ ಅದು. ಓಕೆ, 4-5 ಪೇಜ್ ಅನ್ನ ತುಂಬಾ ಚೆನ್ನಾಗಿ ಬರೀರಿ, ನೀಟಾಗಿ ಬರೀರಿ. ಮತ್ತೆ ಒತ್ತಿ ಬರೆಯಕ್ ಹೋಗ್ಬೇಡಿ. ಈ ಕಡೆ ಬರ್ದಿದ್ದು ಈ ಕಡೆ ಕಾಣಿಸೋ ತರ ಏನು ಬರೆಯೋದಕ್ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಫಾಸ್ಟ್ ಆಗಿ ಮುಗಿಸ್ಕೊಳ್ಳಿ. ಹಾಗೆ ಕಂಪಲ್ಸರಿ ಬರುವಂತ ಒಂದಿಷ್ಟು ಕ್ವಶನ್ಸ್ ಗಳಿರುತ್ತೆ. ಇದು 100% ಬರುತ್ತೆ ಅಂತ ಟೀಚರ್ ಹೇಳಿರ್ತಾರೆ. ಆ ಕ್ವಶನ್ ನ ಮಿಸ್ ಇಲ್ದೆ ಮೊದ್ಲೇ ಓದ್ಕೊಂಡು ಬರೀರಿ. ಇನ್ನೊಂದ್ ಹೇಳ, ಕೆಲವು ತುಂಬಾ ಸ್ಮಾರ್ಟ್ ಸ್ಟೂಡೆಂಟ್ಸ್ ಇರ್ತಾರೆ. ಏನ್ ಮಾಡ್ತಾರೆ ಗೊತ್ತಾ, 4ಕ್ಕೆ ಮಾತ್ರ ಉತ್ತರಿಸಿ, 3ಕ್ಕೆ ಮಾತ್ರ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಇವ್ರೇನ್ ಮಾಡ್ತಾರೆ, ತಮಗ್ ಗೊತ್ತಿದೆ ಅಂತ ಎಲ್ಲೋ ಮೇಡಮ್ಗಳು ಸರ್ಗಳು ನೋಡ್ತಾ ಹಾಕೊಂಡ್ ಹೋದ್ರೆ ಹೋಗ್ಲಿ, 1-2 ಮಾರ್ಕ್ಸ್ ಬರ್ಲಿ ಅಂತ ಹೇಳಿ ಎಲ್ಲಾ ಕ್ವಶನ್ಗೂ ಬರೆಯೋ ಮಕ್ಳನ್ನ ನಾವು ನೋಡಿದೀವಿ. ಆದ್ರೆ ಅಷ್ಟೊಂದು ಸ್ಮಾರ್ಟ್ ಆಗ್ಬೇಡಿ. ಅಲ್ಲಿ ಕಂಪ್ಯೂಟರ್ ಅಲ್ಲಿ ಅದನ್ನ ಏನ್ ಮಾಡೋದಿರತ್ತೆ, ಅಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಅದನ್ನೆಲ್ಲವನ್ನ ಟೈಪ್ ಮಾಡ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಗೊತ್ತಾಗತ್ತದು, ಹಾಗೆ ಮಾಡೋ ಚಾನ್ಸಸ್ ಇರಲ್ಲ. ಹಾಗಾಗಿ ಎಷ್ಟು ಅಂಕಗಳಿಗೆ ಎಷ್ಟು ಉತ್ತರ ಬರಿಬೇಕು, 2 ಅಂಕಕ್ಕೆ ಆದ್ರೆ ಅಷ್ಟೇ ಉತ್ತರ ಬರೀರಿ. 5 ಮಾರ್ಕ್ಸ್ ಬರೆಯೋಷ್ಟು ಬರಿಬೇಡಿ. 1 ಮಾರ್ಕ್ಸ್ ಕೇಳಿದ್ರೆ 10 ಮಾರ್ಕ್ಸ್ ಆಗೋಷ್ಟು ಬರಿಬೇಡಿ. ಸಿಗೋದು ನಿಮ್ಗೆ 1 ಮಾರ್ಕ್ಸ್, ಟೈಮು ವೇಸ್ಟ್ ಆಗತ್ತೆ. ಗೊತ್ತಾಯ್ತಾ? ಇದು ಆಯ್ತು. ಆಮೇಲೆ ಇನ್ನೊಂದಿಷ್ಟು ಜನ ಇದಾರೆ ಹುಡುಗರು. ಏನ್ ಮಾಡ್ತಾರೆ, ಹುಡುಗರು ಅಥವಾ ಹುಡುಗರು ಅಂದ್ರೆ ಹಾಗಲ್ಲ, ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ, ಫೋನ್ ನಂಬರ್ ಹಾಕೋದು, ಅಮೌಂಟ್ ಇಡುವಂತದ್ದು, ಇಂತ 10 ಹಲವು ತಪ್ಪು ಮಿಸ್ಟೇಕ್ ಗಳನ್ನ ಮಾಡ್ತಾರೆ. ಇದರಿಂದ ಯಾವ ಪ್ರಯೋಜನ ಕೂಡ ಖಂಡಿತ ಆಗೋದಿಲ್ಲ. ಇದ್ಯಾವುದನ್ನು ನಡೆಯೋದು ಕೂಡ ಇಲ್ಲ. ಹಾಗಾಗಿ ಪ್ರಯತ್ನ ಮಾತ್ರ ಇಲ್ಲಿ ಫಲ ಕೊಡುತ್ತೆ. ಅಪ್ಲೈಡ್ ಕ್ವಶನ್ ಗಳನ್ನೆಲ್ಲ ಕೊನೆಯಲ್ಲಿ ಇಟ್ಕೊಳ್ಳಿ. ಗೊತ್ತಿರೋದನ್ನ ಮೊದ್ಲು ಬರ್ದು ಮುಗಿಸಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಹರಿಬರಿ ಮಾಡ್ಕೋಬೇಡಿ. ಇದೆಲ್ಲವೂ ಎಕ್ಸಾಮ್ ಹಾಲ್ ಅಲ್ಲಿ ಮಾಡ್ಬೇಕಾಗಿರೋದು. ಕಾಪಿ ಮಾಡಿ ಪಾಸ್ ಆಗ್ತೀನಿ ನೋಡೋಣ ಇದೊಂದು ಅಂತ ಹೇಳಿ ಏನಾದ್ರೂ ಹೋಗೋ ಪ್ಲಾನ್ ಇದ್ರೆ ದಯವಿಟ್ಟು ನಿಲ್ಸಿ. 30 ದಿನಗಳನ್ನ ಉಪಯೋಗಿಸ್ಕೊಳ್ಳಿ, ಖಂಡಿತ ಸಾಕಾಗತ್ತೆ. ಇಷ್ಟೇ ಸಾಕು. ಇಷ್ಟು ದಿನ ಓದಿರ್ತೀರಾ, ಇಷ್ಟು ದಿನ ಪಾಠ ಕೇಳ್ತೀರಾ, 30 ದಿನ ನನ್ನದಲ್ಲ, ನಾನು ಇದನ್ನ ಡೆಡಿಕೇಟ್ ಮಾಡ್ತೀನಿ ಅನ್ಕೊಳ್ಳಿ, ಇದು ಸಕ್ಸಸ್ ಆಗಿ ಆಗ್ತೀರಾ. ಎಕ್ಸಾಮ್ ಮುಗೀತು ಮೇಡಮ್, ನೆಕ್ಸ್ಟ್ ಏನು? ಎಕ್ಸಾಮ್ ಮುಗೀತು, ಸೀದಾ ಏನ್ ಮಾಡ್ಬೇಕು, ಮನೆಗ್ ಬರ್ಬೇಕು. ಕ್ವಶನ್ ಪೇಪರ್ ತೆಗಿಯೋದು, ಫ್ರೆಂಡ್ಸ್ ಸೇರ್ಕೊಳ್ಳೋದು, ನೀನ್ ಅದನ್ನ ಆನ್ಸರ್ ಬರ್ದ್ಯಾ, ನೀನ್ ಬರ್ದಿಲ್ವಾ, ನಾನ್ ಇದಕ್ ಬರ್ದೆ ಗೊತ್ತಾ, ಆನ್ಸರ್ ತಪ್ಪು, ಈ ಆನ್ಸರ್ ಸರಿ, ಇವೆಲ್ಲ ಡಿಸ್ಕಷನ್ ಆಗುತ್ತೆ ಎಕ್ಸಾಮ್ ಸೆಂಟರ್ ಇಂದ ಆಚೆ ಬರ್ತಾ ನಾನ್ ನೋಡಿದೀವಿ. ಸೊ ಈ ತಪ್ಪನ್ನ ನೀವು ಮಾಡ್ಬೇಡಿ. ಯಾಕೆ ಅಂದ್ರೆ ಅಲ್ಲೇನಾದ್ರೂ ತಪ್ಪಾದ್ರೆ ನಿಮ್ ಮನ್ಸಿಗೆ ನೋವಾಗತ್ತೆ. ಸೊ ನಾಳೆಯ ಪೇಪರ್ಗೆ ಅದು ತೊಂದರೆ ಕೊಡುತ್ತೆ. ಹಾಗಾಗಿ ಆ ಒಂದು ತಪ್ಪನ್ ಮಾಡ್ಬೇಡಿ. ಅದೇನೇ ಆಗಿರ್ಲಿ, ಚೇಂಜ್ ಮಾಡೋದಕ್ಕಾಗಲ್ಲ. ಒಂದು ಸಾರಿ ಬರ್ದದನ್ನ ಮತ್ ಹೋಗಿ ನೀವೇನಾದ್ರು ಬರೆಯೋದಕ್ಕಾಗತ್ತಾ? ಬೇಡ. ಸೀದಾ ಮನೆಗ್ ಬರ್ತೀರಾ, ನಾಳೆಯ ಪೇಪರ್ ಕಡೆ ಗಮನ ಕೊಡ್ತೀರಾ. ಇನ್ನೊಂದ್ ಮಾತು, ನೆಗೆಟಿವ್ ಯೋಚನೆ ಮಾಡೋ ಫ್ರೆಂಡ್ಸ್ ಇರ್ತಾರೆ. ಮಗ ಎಲ್ ಪಾಸ್ ಆಗ್ತೀವೋ ನಾವು, ನೀನ್ ಯಾಕೋ ಓದ್ತೀಯಾ ಅಂತೆಲ್ಲ. ಇಂಥವ್ರ ಜೊತೆ ಸೇರ್ಕೋಬೇಡಿ. ನಿಮ್ಮ ಮನೆಯವ್ರ ಫೀಸ್ ಕಟ್ಟಿದ್ದಾರೆ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕಲ್ಸಿದ್ದಾರೆ, ಅದಕ್ಕೆ ನಾನು ಪಾಸ್ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಂದ ಹೋಗಿ ಬರೀರಿ. ಖಂಡಿತ ದೇವರು ನಿಮ್ ಜೊತೆ ನಿಲ್ತಾನೆ. ಇದಿಷ್ಟು ನನಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೇಕನ್ಸಿದ್ದ ಮಾತು. ಹಾಗೆ ಇನ್ನೊಂದು ಕೊನೆಯದಾಗಿ, ಕಡಿಮೆ ಮಾತಾಡಿ. ಎಕ್ಸಾಮ್ ಹತ್ರ ಬಂದಾಗ ಆದಷ್ಟು ಮಾತು ಕಡಿಮೆ ಆಗ್ಬೇಕು. ವಿಚಾರಗಳನ್ನ ಜಾಸ್ತಿ ತುಂಬ್ಕೋಬೇಕು. ಓದಿದ್ದನ್ನ ನೆನಪು ಮಾಡ್ಕೊಂತ ಇರ್ಬೇಕು. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಅವಾಗ ಓದಿರೋದನ್ನ ರಿಕ್ಯಾಪ್ ಮಾಡ್ಕೊಂತ ಹೋಗಿ. ಅದು ಮೈಂಡ್ ಅಲ್ಲಿ, ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗತ್ತೆ. ಅದು ನಿಮ್ಗೆ ಎಕ್ಸಾಮ್ ದಿನ ಹೆಲ್ಪಿಗೆ ಬರುತ್ತೆ. ಸ್ವಲ್ಪ ಓದಿದ್ರು 100% ಮಾಡ್ಕೋಬೇಕು. ಇದೇ ನಾನ್ ಮೇನ್ ಹೇಳ್ತಾ ಇರೋದು. ಅರ್ಥ ಆಯ್ತಾ? ನೋವೆಲ್ಸ್ ತರ ಓದಕ್ ಹೋಗ್ಬೇಡಿ.
ಸೊ ಇದಿಷ್ಟು ನಮ್ಗೆ ನಮ್ಮ ಸರ್ಗಳಾಗ್ಲಿ ಹೇಳ್ಕೊಟ್ಟಂತಹ ಪಾಠ. ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವ್ ಅದನ್ನ ಮಾಡಿದೀವಿ, ಮಾರ್ಕ್ಸ್ ಕೂಡ ತಗೊಂಡಿದೀವಿ. ಕೊನೆಯದಾಗಿ ಅಪ್ಪ ಅಮ್ಮನ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ. ಅವರ ಒಂದು ನಿರೀಕ್ಷೆಗಳಿರುತ್ತೆ ಸಣ್ಣ ಪುಟ್ಟದ್ದು. ಎಲ್ಲಾ ಮಕ್ಳು ಪಾಸ್ ಆಗ್ತಿರ್ತಾರೆ, ನನ್ ಮಗ ಮಾತ್ರ ಹೀಗೆ, ಮಗಳು ಹೀಗೆ ಅನ್ನೋ ನೋವನ್ನ ನೀವು ಕೊಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಸಾಧ್ಯ. ಯಾಕಂದ್ರೆ ಇದು ಯಾರೂ ಮಾಡ್ದಿರೋ ದೊಡ್ಡ ಅಚೀವ್ಮೆಂಟ್ ಅಲ್ಲ. ಇದು ಒಂದ್ ಜಸ್ಟ್ ಮಾರ್ಕ್ಸ್ ತಗೊಳ್ಳೋದು. ನಿಮ್ಗೆ ಯಾವ ಲೆಕ್ಕನೂ ಅಲ್ಲ. ಪ್ರಯತ್ನ ಪಡಿ. ಒಂದೇ ಸರಿಗಾಗಲ್ಲ. ಒಂದು ಸರಿ ಅರ್ಥ ಆಗಿಲ್ಲ ಅಂದ್ರೆ ಬಿಡೋದಕ್ ಹೋಗ್ಬೇಡಿ. ರಿಪೀಟ್ 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 ಓದ್ತಾನೆ ಇರಿ. ಆವಾಗ ಖಂಡಿತ ಅದ ಅರ್ಥ ಆಗತ್ತೆ. ಮ್ಯಾಥ್ಸು ಒಂದೇ ಸರಿಗೆ ಯಾರಿಗೂ ಅರ್ಥ ಆಗಲ್ಲ. ಒಂದ್ 2 ಸರಿ 3 ಸರಿ 4 ಸರಿ ಮಾಡ್ತೀರಾ, ಆಮೇಲೆ ಉತ್ತರ ಬಂದೇ ಬರುತ್ತೆ. ಸೊ ಪ್ರಯತ್ನ ನಿಮ್ಮದು, ಫಲ ದೇವರದು. ಸೊ ಇಷ್ಟು ಹೊತ್ತು ಇದ್ರಲ್ಲಿ ನಿಮ್ಗೆಲ್ಲವೂ ಗೊತ್ತಿರಬಹುದು, ಗೊತ್ತಿಲ್ಲ ಅನ್ನೋದು ಏನು ಇರಲ್ಲ. ಆದ್ರೂ ನನ್ಗೆ ಅನ್ಸಿದ್ದನ್ನ ನಾನು ಹೇಳಿದೀನಿ. ಟೈಮ್ ವೇಸ್ಟ್ ಮಾಡ್ಬೇಡಿ ಮಕ್ಳ, ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್. ಚೆನ್ನಾಗಾಗ್ಲಿ. ಪೋಷಕರೇ ನೀವು ಕೂಡ ಒತ್ತಡ ಹೇರಕ್ ಹೋಗ್ಬೇಡಿ. ಆ ಮಗುನ ಗಮನಿಸಿ, ಅವರಿಗೆ ಸಾಧ್ಯವಾದಷ್ಟು ಮನೋಬಲವನ್ನ ತುಂಬಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.